ಬನ್ನಿ. ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ತುಂಬ ಖುಷಿಯಾಗಿದೆ ನನಗೆ ಇವತ್ತು. ಬಟ್ ಏನಿರ್ಬೋದು ಅಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ನನ್ನ ವಿಡಿಯೋ ಮೂಲಕ ಈ ಥರ ನೋಡಿಬಿಟ್ಟು ನಮ್ಮ ಮನೆಗೆ ಬರ್ತಾರಂತಂದೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು, ಮತ್ತು ಇನ್ಸ್ಟಾ ಫಾಲೋವರ್ಸೂ ಹೌದು. ಅವ್ರಿಗೂ ಅವಳಿ ಜೋಳಿ ಆಗಿದ್ದು ಮೇಘನಾ ಅಂತಂದೇಳಿ ಅವ್ರ ಅಕ್ಕ ಹೆಸರು. ಬಟ್ ಬಂದಿದ್ದರು ಮಗ ಮತ್ತು ಮಗಳು ಮತ್ತು ಅವ್ರ ಯಜಮಾನ್ರು ಮತ್ತು ಅವ್ರ ಅತ್ತೆ ಇರ್ಬೋದು ಮೋಸ್ಟ್ಲಿ. ಅವರು ಬಂದಿದ್ದರು. ನಾನು ಕೇಳಲಿಲ್ಲ, ಕೇಳೋಣ ಅನ್ನೋಷ್ಟರೊಳಗಡೆ ಮರ್ತೋಯ್ತು. ಬಟ್ ಇವ್ರು ಬಂದಿದ್ದರು. ತುಂಬ ಖುಷಿ ಆಯಿತು ನನಗೆ. ಗೊತ್ತಿಲ್ಲ ಅವ್ರು ಯಾರೋ, ನಾನು ಯಾರೋ, ಅವರು ಎಲ್ಲಿ ಏನು ಒಂಚೂರು ಗೊತ್ತಿಲ್ಲ. ಬಟ್ ಆದರೂ ನನ್ನ ವೀಡಿಯೋಸ್ ಎಲ್ಲ ನೋಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅವ್ರು ನನಗೆ. ಅಕ್ಕ ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ, ಮಕ್ಕಳು ನೋಡ್ಕೊತೀರಾ, ನೀವು ತುಂಬ ಕಷ್ಟ ಬೀಳ್ತೀರಾ, ಒಬ್ಬರೇ 2 ಮಕ್ಕಳನ್ನ ಹೆಂಗೆ ನೋಡ್ಕೊತೀರಾ, ಈ ಥರ ಎಲ್ಲ ಏನಾದರೂ ಮತ್ತೆ ಡೌಟ್ ಇದ್ದರೆ ಕೇಳೋರು, ಮತ್ತು ನಿಮ್ಮ ವೀಡಿಯೋಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಅದು ಈ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ತುಂಬ ಅಂದರೆ ಅವ್ರ ಮಾತು ಕೇಳಿ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಅವ್ರಿಗೋಸ್ಕರನೇ ಈ ಥರ ನೋಡೋರು ಇದ್ದಾರೆ, ಪ್ರೀತಿನೂ ಕೊಡ್ತಾರೆ, ತುಂಬ ಹಾರೈಸ್ತಾರಲ್ವಾ ಅಂತಂದೇಳಿ ನನಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಗಿತ್ತು. ಏನೋ ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಬಟ್ ಅದಕ್ಕೆ ಇವತ್ತು ಬರಬೇಕಾದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು, ಅಕ್ಕ ಬರ್ತಾ ಇದ್ದೀವಿ ಅಂತಂದೇಳಿ. ತುಂಬ ಖುಷಿ ಆಯಿತು. ಅವ್ರನ್ನ ಮತ್ತು ಅಕ್ಕ ಅವರ ಯಜಮಾನ್ರು ಅವ್ರನ್ನೆಲ್ಲ ಮಾತಾಡಿಸಿ ತುಂಬ ಖುಷಿ ಆಯಿತು. ಮತ್ತು ಅದಾದಮೇಲೆ ಅವರು ಇರೋದು ಅಲ್ಲಿನೇ ಅವರು ಬೇಕ್ರಿ ಓಪನ್ ಮಾಡಿದ್ದಾರೆ ಇವಾಗ ರೀಸೆಂಟಾಗಿ. ಆ ಬೇಕ್ರಿ ಅಡ್ರೆಸ್ ಎಲ್ಲಿದೆ ಅಂತಂದೇಳಿ ನಾನು ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ, ನೀವು ನೋಡ್ಬೋದು. ತುಮಕೂರಲ್ಲೇ ಇರೋರಾಗಿದ್ದರೆ ಒನ್ ಟೈಮ್ ಆ ಬೇಕ್ರಿಗೆ ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅವ್ರು ಬಂದಿದ್ರು, ಯಾರು ಅಂತಂದೇಳಿ ನಿಮಗೆ ಪರಿಚಯ ಮಾಡಿಸ್ತೀನಿ, ನೀವು ನೋಡ್ಬೋದು ಅವ್ರನ್ನ. ಬಟ್ ನನಗೆ ಜಾಸ್ತಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ದೇವಸ್ಥಾನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸ್ದೆ. ನಮ್ಮ ಯಜಮಾನ್ರು ಇರಲಿಲ್ಲ, ಅವರು ತುಮಕೂರಿಗೆ ಹೋಗ್ಬಿಟ್ಟಿದ್ದಾರೆ, ಇವತ್ತೇ ತುಮಕೂರಿಗೆ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಬರ್ತೀನಿ ಅಂದಾಗ ನಾನು ಇರಲಿಲ್ಲ, 5:15ಗೆ ಬಂದೆ. ಅದಾದಮೇಲೆ ಇವತ್ತು ಸಡನ್ನಾಗಿ ಬ್ಯಾಂಕಿಗೆ ಹೋಗ್ಬಿಟ್ರು ಯಜಮಾನ್ರು. ಅವ್ರು ಇದ್ದಿದ್ರೆ ಪೂಜೆ ಮಾಡಿಸ್ಕೊಡ್ಬೋದಾಗಿತ್ತು ಅಂತಂದೇಳಿ ಈ ಥರ ಅಂದ್ಕೊಂಡೆ. ಅವ್ರು ಹೋದ್ಮೇಲೆ ಬಂದ್ರ. ಹಾಗಾಗಿ ಮತ್ತು ನನಗೆ ಗೊತ್ತಿರೋರು ಇದ್ರು ದೇವಸ್ಥಾನದಲ್ಲಿ, ಹನಿ ಅಣ್ಣ ಅಂತಂದೇಳಿ. ಹನಿ ಅಣ್ಣನ ಕೂಡ ಪೂಜೆ ಮಾಡಿಸ್ಕೊಟ್ಟೆ. ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕಾಗಲೇ ಒಳಗಡೆ ಹೋಗ್ಬಿಟ್ಟಿದ್ರು, ಇಲ್ಲ ಅಂದಿದ್ರೆ ಡೈರೆಕ್ಟ್ ದರ್ಶನಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅವರಾಗಲೇ ಒಳಗಡೆ ಹೋಗಿ ದರ್ಶನ ಮಾಡ್ಕೊತಾ ಇದ್ರು. ಹಾಗಾಗಿ ನಾನು ಹೊರಗಡೆನೇ ವೇಟ್ ಮಾಡ್ತಾಯಿದ್ದೆ. ಹೊರಗಡೆ ಬಂದಮೇಲೆ ಅಜ್ಜಿ ಮನೆ ಹತ್ರ ಕಮಲಮ್ಮಜ್ಜಿ ಇದ್ದಾರಲ್ವ, ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಮಹಾಲಕ್ಷ್ಮಿ ಟೆಂಪಲ್ ಗೊರವನಹಳ್ಳಿ ಅಂತಂದೇಳಿ ಕೇಳಿರ್ತೀರ. ಅಕಸ್ಮಾತ್ ಈ ವಿಡಿಯೋ ನೋಡೋರು ನೀವು ಬಂದರೆ ನನ್ನ ನಂಬರ್ ಯಾವಾಗಲೂ ನನ್ನ ಯೂಟ್ಯೂಬಲ್ಲಿ ಇರುತ್ತೆ, ನೀವು ನೋಡಿ ಬರ್ಬೋದು. ಬಂದು ಕಾಲ್ ಮಾಡಿದರೆ ನಾನು ಬರ್ತೀನಿ, ಬಂದು ದರ್ಶನ ಎಲ್ಲ ಮಾಡಿಸ್ಕೊಡ್ತೀನಿ. ಓಕೆ, ಗೊತ್ತಾಯ್ತಲ್ವಾ? ಆಮೇಲೆ ಇವಾಗ ನನ್ನ ಸಬ್ಸ್ಕ್ರೈಬರ್ ಬಂದಿದ್ರಲ್ವಾ ಮೇಘನಕ್ಕ, ಅವ್ರನ್ನ ನೋಡ್ಕೊಂಡು ಬನ್ನಿ, ಅವ್ರು ಹೇಗಿದ್ದಾರೆ, ಅವ್ರ ಫ್ಯಾಮ್ಲಿ ಹೇಗಿದೆ ಅಂತಂದೇಳಿ. ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ನನ್ನ ಮಗಳು, ಚಿಕ್ಕ ಮಗಳು ಋಷಿಕಾ ಇದ್ದಾಳಲ್ವಾ, ಅವಳಿದ್ಬಿಟ್ಟು ಬರೀ ಫೋನ್ ಕಿತ್ಕೊತಾ ಇದ್ದು. ಅಷ್ಟಕ್ಕೂ ನನ್ನ ಫೋನ್ ಬಿಸಾಕಿ ಕ್ಯಾಮ್ರಾನೇ ಹೋಗ್ಬಿಟ್ಟೈತೆ. ಅದಕ್ಕೆ ನಾನು ಜಾಸ್ತಿ ಇವಾಗ ವೀಡಿಯೋಸೇ ಆಗ್ತಾಯಿಲ್ಲ ಯೂಟ್ಯೂಬ್ಗೆ. ಆಮೇಲೆ ನನಗೆ ಗೊತ್ತಿರೋರು ಇದ್ದಾರಲ್ವ, ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ವೀಡಿಯೋಸ್ ಮಾಡಿ ಹಾಕು, ಬಿಡೋಕ್ಕೆ ಹೋಗ್ಬೇಡ, ಇಷ್ಟು ದಿನ ಕಷ್ಟಪಟ್ಟಿದ್ದೀಯಾ, ಯಾಕೆ ಬಿಡ್ತೀಯಾ ಅಂತಂದೇಳಿ ತುಂಬ ಜನ ಹೇಳ್ತಾಯಿದ್ರು ನನಗೆ ಗೊತ್ತಿರೋರು. ಮತ್ತು ಯೂಟ್ಯೂಬಲ್ಲೂ ಕಮೆಂಟ್ಗಳು ಬಂದಿದೆ, ಅಕ್ಕ ವೀಡಿಯೋಸ್ ಹಾಕಿ ಅಂತಂದೇಳಿ. ಪ್ರಾಬ್ಲಮ್ ಇಷ್ಟೇ, ಫೋನು ಹೋಗ್ಬಿಟ್ಟಿದೆ. ಅದಾದಮೇಲೆ ಇನ್ನೊಂದೇನೆಂದರೆ ಮೆಮೊರಿ ಫುಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ಟೋರೇಜ್ ಇದಾಗಿದೆ ಅಲ್ವಾ, ಅದು ಸ್ಲೋ ಅಂತಂದೇಳಿ ಬರುತ್ತೆ. ನಾನು ಎಡಿಟಿಂಗ್ ಮಾಡಿ ಹಾಕಿ ಸಡನ್ನಾಗಿ ಡಿಲೀಟ್ ಮಾಡಿ ಈ ಥರ ಎಲ್ಲ ಕಷ್ಟ ಆಗ್ತಾಯಿದೆ. ಅದೇ ಮಕ್ಕಳು ಹೊಡೆದಾಕಿ ಹಾಳೇ ಮಾಡಾಕಿದ್ರು ನನ್ನ ಮೊಬೈಲ್ ಬಂದು. ಸೊ ಹಂಗೆ ಇವಾಗ ಅಕ್ಕನ ನೋಡ್ಕೊಂಡು ಬನ್ನಿ, ನಾನು ಇದೇ ಮಾತಾಡ್ತಾನೇ ಇದ್ದೀನಿ. ಅಕ್ಕನ ಮಕ್ಕಳು ನಾವೆಲ್ಲ ನೋಡ್ಕೊಂಡು ಬನ್ನಿ. ಓಕೆ,
ಇವರೇ ಮೇಘನ ಅಂತಂದೇಳಿ ಅವಳಿ ಜವಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅವರ ಹಸ್ಬೆಂಡು ಮತ್ತು ಅವ್ರ ಅತ್ತೆ ಬಂದಿದ್ದಾರೆ. ಇವಾಗ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಹಾಗಾಗಿ ಕಮಲಜ್ಜಿ ಬೃಂದಾವನದ ಹತ್ರ ಬಂದಿದ್ದೀವಿ. ದತ್ತಾತ್ರೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಆನೆಯನ್ನ ಹತ್ರ ಪೂಜೆ ಮಾಡಿಸ್ಕೊತಾರೆ ಇವಾಗ ನೆಕ್ಸ್ಟು. ಎರಡು ವರ್ಷ ಆಯ್ತಾ? ಹಾಂ, 2 ವರ್ಷ 2 ತಿಂಗಳಾಗಿದೆ. ನಿಮ್ಮ ಪಾಪುಗೆ ಇನ್ನು 2 ಆಗಿಲ್ಲ. ಹಾಂ. ಏನಕ್ಕೆ ಹೆಸರು? ಲಿಖಿತ್ ಲೇಖನ. ಚೆನ್ನಾಗೈತೆ. ಕಷ್ಟ ಆಗುತ್ತಲ್ವ ನೋಡ್ಕೊಳ್ಳೋಕ್ಕೆ ಇಬ್ಬರನ್ನ? ಹಾಂ. ನಿಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರಾ ನೋಡ್ಕೊಳ್ಳೋಕ್ಕೆ? ಅವರು ಬೇಕ್ರಿಗೆ ಮಕ್ಕಳು ಅತ್ತೆ ಹತ್ರ. ಇವಾಗ ತುಮಕೂರಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಲ್ವಾ? ಎಲ್ಲಿ ಅಕ್ಕ ಅಡ್ರೆಸ್ಸು ನಿಮ್ಮ ಬೇಕ್ರಿಯಲ್ಲಿ ತುಮಕೂರಲ್ಲಿ? ಹೌದಾ? ಓಕೆ. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಫಾಲೋವರ್ಸಿಗೆ ಹೇಳ್ತೀನಿ, ಬರ್ತಾರೆ ಆಯಿತಾ? ಹಾಂ, ಬನ್ನಿ ಹೋಗೋಣ. ಅದೇ ಸಮಾಧಿ. ಬೃಂದಾವನ ಅಂತಂದೇಳಿ ಇವಾಗ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರಲ್ವ, ಅದೇ ಥರ ಸೇಮ್ ಬೃಂದಾವನ ಆ ಥರ. ಅಪ್ಪ ಇಲ್ಲಮ್ಮ. ನಿಮ್ಮ ಫೋನ್ ಚೆನ್ನಾಗಿದೆ ಬಿಡಿ ಅಕ್ಕ. ಇವಾಗ ಅವರು ಹೊರಡೋ ಟೈಮ್ ಆಯಿತು. ಹಾಗಾಗಿ ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಿದ್ದೆ. ಅರ್ಶಿನ ಕುಂಕುಮ ಕೊಟ್ಟು ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವರು ಬೇಗ ಹೊರಟೋದ್ರು. ಅವರು ಹೋಗಿ ಒಂದು 5 ನಿಮಿಷಕ್ಕೇ ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಜೋರು ಮಳೆ. ಪಾಪ ಮಳೇಲಿ ಹೆಂಗೆ ಹೋದ್ರೇನೋ ಕಾರ್ ತೊಗೊಂಡು ಬಂದಿದ್ದರು. ಹಾಗಾಗಿ ಪಾಪ ಅವರು ಬೇಗ ಹೋಗಿದ್ದು ಒಳ್ಳೇದಾಯಿತು ಅಂತಂದೇಳಿ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿದ್ದಾರಲ್ವಾ, ಹೆವಿ ರೈನು. ಮಕ್ಕಳು ನೋಡ್ತಾ ಇರ್ಬೋದು. ಆಗಿದ್ದಾರೆ. ಅವ್ರ ಕಾರು ಅಲ್ಲಿ ದೇವಸ್ಥಾನ ಹತ್ರನೇ ನಿಲ್ಲಿಸಿದ್ರು. ಹಾಗಾಗಿ ಆಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಟೀ ಒಂದು ಕೊಟ್ಟೆ ಅಷ್ಟೇ. ಯಾಕಂದರೆ ಅಡುಗೆ ನಾನು ಮಾಡಿರಲಿಲ್ಲ. ನಮ್ಮ ಯಜಮಾನ್ರು ಇದ್ದಾರಲ್ವಾ, ಅವ್ರು ನಾನು ಊಟಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ಅಡುಗೆ ಕಡಿಮೆ ಮಾಡಿದ್ದೆ. ಪಾಪ ಊಟಕ್ಕೆ ನಾನು ಕರಲಿಲ್ಲ. ಅವ್ರು ಏನು ಅಂದ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ದೀನಿ. ಆವಾಗ ಬೇಕಾದರೆ ಊಟಕ್ಕೆಲ್ಲ ಮಾಡಿಗೆ ಕೊಡ್ತೀನಿ. ಬಟ್ ಟೀ ಅಂದೇ ಮಾಡಿಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಅವರು ಅತ್ತೆನವರು ಚೆನ್ನಾಗಿ ಮಾತಾಡ್ಸಿದ್ರು. ಆ ಆಂಟಿ, ನೀವು ಯಾರೂ ಗೊತ್ತಿಲ್ಲ ಆದರೂ ಇಷ್ಟು ಚೆನ್ನಾಗಿ ಇದು ಮಾತಾಡ್ತೀರಾ ಅಂತೆಲ್ಲ ಹೇಳಿದರು. ಖುಷಿ ಆಯಿತು ಅವ್ರ ಮಾತು ಕೇಳಿ. ಆಮೇಲೆ ಊರಿಂದ ಪಾಪ್ಕಾರ್ನ್ ಬೀಜ ಎಲ್ಲ ತಂದಿದ್ದೆ. ಪಾಪ್ಕಾರ್ನ್ ಬೀಜ ಮತ್ತು ಮಾವಿನಕಾಯಿ ಕಳಿಸಿದೆ ಅಕ್ಕನಿಗೆ. ಅವ್ರು ಖುಷಿಯಾಗಿ ಇಸ್ಕೊಂಡ್ರು. ಯೂಸ್ ಮಾಡ್ಕೊಂಡ್ರೆ ಸಾಕಷ್ಟೇ. ಯಾಕಂದರೆ ನಮ್ಮನೇಲಿ ಜಾಸ್ತಿ ಇತ್ತು. ಮಕ್ಕಳಿದ್ದಾರಲ್ವ, ಅವ್ರು ತಿನ್ಕೊತಾರೆ ಅಂತಂದೇಳಿ ಕೊಟ್ಟೆ. ಸ್ಟಾಪ್ ಆಯಿತು. ಆ ಅಕ್ಕನೂ ಅಷ್ಟೇ ತುಂಬ ಕಷ್ಟ ಬೀಳ್ತಾರೆ ಅವಳಿ ಜವಳಿನ ಮಕ್ಕಳು ನೋಡ್ಕೊಳ್ಳೋಕ್ಕೆ. ಬಟ್ ಇನ್ನೊಂದು ಖುಷಿ ವಿಷಯ ಏನಂದರೆ, ಹೆಂಗೋ ಅವರು ಇಷ್ಟು ದಿನ ಅವ್ರ ತಾಯಿ ಮನೆಯಲ್ಲಿದ್ದರು. ಅವ್ರ ತಾಯಿ ಚೆನ್ನಾಗಿ ನೋಡ್ಕೊಂಡ್ರು ಮಕ್ಕಳನ್ನ, ಅವ್ರನ್ನ ಹೇಳ್ಬೇಕಂದ್ರೆ. ಬಟ್ ನಂದೇನಂದರೆ, ನಾನು 1 ತಿಂಗಳಲ್ಲೇ 15 ದಿನದಲ್ಲೇ ನಾನು ಬಂದುಬಿಟ್ಟೆ ನಮ್ಮ ಯಜಮಾನ್ರ ಮನೆಗೆ. ಆವಾಗಲಿಂದ ನನಗೆ ಕಷ್ಟ ಆಯಿತು ನೋಡ್ಕೊಳ್ಳೋಕ್ಕೆ. ಬಟ್ ಅವರಿಗೆ ಅವ್ರ ಅಮ್ಮ ಅವರೆಲ್ಲ ಇದ್ದು ಚೆನ್ನಾಗಿ ನೋಡಿಕೊಂಡ್ರು. ಅದೊಂದು ಖುಷಿ ನನಗೆ ಅಕ್ಕನ ನೋಡಿದರೆ. ಮತ್ತು ಆದರೂ ಇವಾಗ ಗಂಡನ ಮನೆಗೆ ಬಂದಿದ್ದಾರಲ್ವ, ಅಲ್ಲಿನೂ ಕಷ್ಟನೇ ಇವಾಗ. ಯಾಕಂದರೆ ಬೇಕ್ರಿ ಬೇರೆ ಓಪನ್ ಮಾಡಿದ್ದಾರೆ. ಇವಾಗ 2 ಮಕ್ಕಳು ನೋಡ್ಕೋಬೇಕು, ಮನೇಲಿ ಅಡಿಗೆ ಪಾತ್ರೆ ಗೀತ್ರೆ ಎಲ್ಲ ಕೆಲಸ ಅಕ್ಕನೇ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಒಂದು ಮಗು ಇದ್ರೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವಳಿ ಜವಳಿ ಮಕ್ಕಳನ್ನು ನೋಡೋದು ಇದೆ ಅಲ್ವಾ, ತುಂಬ ಕಷ್ಟ. ಬಟ್ ಅವರು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾರೆ. ಮತ್ತು ಇನ್ಸ್ಟಾಗ್ರಾಮ್ದಲ್ಲೂ ಹಾಕ್ತಾರೆ. ಮಿನಿ ಬ್ಲಾಗ್ ಅಂತಂದೇಳಿ ಇನ್ಸ್ಟಾದಲ್ಲೇ ಹಾಕ್ತಾರೆ. ಅಲ್ಲಿ ನೋಡ್ತಾ ಇದ್ದರೆ ಸೇಮ್ ನನ್ನ ನೋಡ್ಕೊಂಡಂಗೆ ಆಗುತ್ತೆ. ಯಾಕಂದರೆ ನನ್ನ ಮಕ್ಕಳನ್ನು ನೋಡಿಕೊಂಡು ನಾನು ಕೆಲಸ ಮಾಡೋದಿದೆ ಅಲ್ವಾ. ಹಾಗಾಗಿ ಹೇಳ್ದೆ ನಾನು ಅಕ್ಕನಿಗೆ, ಅಕ್ಕ ನಿಮ್ಮನ್ನು ನೋಡಿದ್ರೆ ಸೇಮ್ ನನ್ನನ್ನು ನೋಡ್ದಂಗೆ ಆಗ್ತಾ ಇದೆ ಅಂತಂದೇಳಿ ಹೇಳ್ತಾ ಇದ್ದೆ. ಅದಾದಮೇಲೆ ಇವಾಗ ಅಷ್ಟೇ, ಇನ್ನೇನೈತೆ. ತುಂಬ ಖುಷಿ ಆಯಿತು. ಆಮೇಲೆ ಈ ವಿಡಿಯೋ ಮಾಡೋರು ತುಂಬ ಸಪೋರ್ಟ್ ಮಾಡ್ತೀರಲ್ವ, ಅವರಿಗೆ ಧನ್ಯವಾದಗಳು. ನೀವೇನಾದರೂ ಗೊರವನಹಳ್ಳಿಗೆ ಬಂದರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ಅವ್ರ ಜೊತೆ ಸೆಲ್ಫಿನೂ ತೊಗೊಂಡ್ವಿ. ಅಕ್ಕನ ಫೋನಲ್ಲಿ ತೊಗೊಂಡ್ರು, ನನ್ನ ಫೋನಲ್ಲೂ ತೊಗೊಂಡ್ವಿ. ಮತ್ತು ಅದಾದಮೇಲೆ ನೆನಪಿಗೆ ಇರಲಿ ಅಂತಂದೇಳಿ ಅವರು ನಾವು ಭೇಟಿ ಆಗಿದ್ದ ಕ್ಷಣಗಳು ನೆನಪಿರಲಿ ಅಂತಂದೇಳಿ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಅವ್ರ ಯಜಮಾನ್ರೂ ಚೆನ್ನಾಗಿ ಮಾತಾಡ್ಸಿದ್ರು, ಅವ್ರ ಅತ್ತೆ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಅಕ್ಕ, ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು.